ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ದಾಳಿಂಬೆ ಸಸಿಲಿ ಸಿಕ್ ತೆಗಿಯೋಕ್ಕೆ ಅಂದರೆ ರೌಂಡ್ ಶೇಪ್ ಕೊಡೋಕ್ಕೆ ಗಿಡಕ್ಕೆ ಬಂದಿದ್ದಾರೆ. ಬಿಜಾಪುರಿಂದ ಬಂದಿದ್ದರು ಅವರು ಇಬ್ಬರು. ಅವ್ರ ಕೈಲೇ ನಾವು ಶೇಪ್ ಮಾಡಿಸಿದ್ದು. ಇವಾಗ ಆಲ್ರೆಡಿ ಗಿಡಕ್ಕೆ 4 ಮಂತ್ಸ್ ಆಗಿದೆ. ಬಟ್ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ, ಆದರೆ ಗಿಡ ಚೆನ್ನಾಗಿದೆ ನೋಡೋಕ್ಕೆ ಹೈಟಾಗಿ. ಅದನ್ನು ಯಾವ ಥರ ಶೇಪ್ ಮಾಡಿದ್ರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 4 ತಿಂಗಳವರೆಗೂ ನಾವು ಯಾರನ್ನು ಕರೆಸಿ ಸಿಕ್ ತೆಗ್ದಿದ್ದೇ ಆಗಲಿ ಅಥವಾ ಏನೂ ಮಾಡಿಸಿಲ್ಲ ಬೇರೆಯವ್ರ ಕೈಲಿ. ನಾವೇ ನಾವೇ ಕಟ್ ಮಾಡ್ಕೊಂಡಿದ್ವಿ. ಈಗ ಶೇಪ್ ಕೊಡೋವಂಥ ಟೈಮ್ ಅಂತೆ. ಯಾಕಂದರೆ ನೆಕ್ಸ್ಟು ಆ ರೌಂಡ್ ಶೇಪಲ್ಲೇ ಗಿಡ ಡೆವಲಪ್ ಆಗಬೇಕು ಅಂತ ಹೇಳಿದ್ದಕ್ಕೆ ಅವರನ್ನು ಕರೆಸಿ ನಾವು ಶೇಪ್ ಮಾಡಿಸಿದ್ವಿ. ಅವ್ರು ಯಾವ ಥರ ಶೇಪ್ ಮಾಡ್ತಿದ್ದಾರೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ನೆಕ್ಸ್ಟು ಇವಾಗ 4 ತಿಂಗಳಲ್ಲಿ ಮಾಡಿಸಿದ್ವಿ. ನೆಕ್ಸ್ಟು 6 ತಿಂಗಳಿಗೆ, 7 ತಿಂಗಳಿಗೆ ಈ ಥರ. ಇನ್ನು ನೆಕ್ಸ್ಟು ಫ್ರೂಟಿಗೆ ಬಿಡೋಷ್ಟರಲ್ಲಿ ಇನ್ನೂ 3 ಕಟಿಂಗ್ ಹಾಕ್ಬೇಕಾಗತ್ತಂತೆ. 3ರಿಂದ 4 ಕಟಿಂಗ್ ಅಂತ ಹೇಳಿದ್ರು. ಅದನ್ನು ಯಾವ ಥರ ಶೇಪ್ ಕೊಡ್ತಾಯಿದ್ದಾರೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನನ್ನ ಕೈಲಾದಷ್ಟು ಮಾಹಿತಿನ ಶೇರ್ ಮಾಡ್ತೀನಿ. ದಾಳಿಂಬೆ ಬಗ್ಗೆ ಇರ್ಬೋದು ಅಥವಾ ಬೇರೆ ಕೃಷಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದವ್ರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.